ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ತವಕ ತಲ್ಲಣಗಳನ್ನ ಬಿಚ್ಚಿಡುವ ನಾಟಕ ತಲ್ಕಿ. ಬೆಂಗಳೂರಿನ ಪಯಣ ತಂಡದವರು ಪ್ರಸ್ತುತಪಡಿಸಿದ ತಲ್ಕಿ ನಾಟಕ ಕರ್ನಾಟಕ ರಂಗಭೂಮಿಯ ಪಯಣದಲ್ಲೊಂದು ವಿಶಿಷ್ಟ ಪ್ರಯತ್ನವೇ ಸರಿ. ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರೇ ನಟಿಸಿರುವ ಈ ನಾಟಕದಲ್ಲಿ ಟ್ರಾನ್ಸ್ ವುಮೆನ್ ಶಾಂತಮ್ಮ, ಲಕ್ಷ್ಮಿಯಮ್ಮ, ರೇವತಿ ಎ, ಬಾನಮ್ಮ, ಶೋಭನಾ ಕುಮಾರಿ, ಸರವನ, ಚಾಂದನಿ ಅವರು ಪಾತ್ರಧಾರಿಗಳಾಗಿ ಪ್ರೇಕ್ಷಕರ ಮನ ಕರಗಿಸುವಂತೆ ನಟಿಸಿದ್ದಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಪ್ರದರ್ಶನಗೊಂಡ ಈ ನಾಟಕದ ಬಹುಮುಖ್ಯ ಶಕ್ತಿ ಎಂದರೆ ನಾಟಕದ ಎಲ್ಲಾ ಪಾತ್ರಧಾರಿಗಳು ಲಿಂಗತ್ವ ಅಲ್ಪಸಂಖ್ಯಾತರೇ ಆಗಿದ್ದಾರೆ. ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ದೊಡ್ಡಪುಟ್ಟ ಕದರಲ್ಲ, ಇನ್ನು ವಯಸ್ಸಲ್ಲಿ ಹೆಂಗಿರ್ಬೋದು. ನಮ್ಮ ದಾದಿಗಳು ಚಿಕ್ಕ ವಯಸ್ಸಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದ್ರು. ಹೋಗಿ ಅನ್ಕೋಬೇಕು ನಮ್ ದಾದಿ ಹತ್ರ. ಸಾರು ದಾದಿಗೆ ನನ್ ಕಂಡ್ರೆ ಪ್ಯಾರ್ ಜಾಸ್ತಿ. ರಾಗಿ ಮುದ್ದೆನೋ ಬೋಟಿ ಸಾರನ್ನು ಮಾಡ್ತಾಳೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಮುದ್ದೆಗೆ 2 ಮುದ್ದೆ ಇಟ್ಕೊಂಡು ತಿನ್ಬಿಡ್ತಾ ಇದ್ದೆ ನಾನು. ಸಾಯಂಕಾಲ ಆದ್ರೆ ಸಾಕು, MG ರೋಡ್ಗೆ ದಂಡಕ್ಕೆ ರೆಡಿ ಆಗ್ತಾಳೆ. ಅವಳು ಕೂದಲು ಇಲ್ಲಿಂದ ಇಷ್ಟು ಉದ್ದ. ಆ ಕನಕಾಂಬರ ಹೂವ ಮಲ್ಲಿಗೆ ಹೂವ ಎಲ್ಲಿಂದ ತರಿಸ್ಕೊಳ್ತಾಳ ಗೊತ್ತಿಲ್ಲಮ್ಮ. ತಲೆನಲ್ಲಿ ಮುಟ್ಕೊಂಡು ಅಷ್ಟನ್ನ ಬೆಳೆಸಿ ಕುಂಕುಮ ಇಟ್ಕೊಂಡು ಮನೆ ಈಚೆ ಇಳಿದ್ರೆ ನೋಡಕ್ಕೆ ಕರ್ಮಾರಿಯಮ್ಮನ ತರನೇ ಕಾಣ್ತಾಳೆ. ಅಂಗಡಿಗೆ ಹೋಗ್ಬಿಟ್ಟು ಮಟನ್ ತಗೊಂಡು ಬಂದು ಒಣಮೆಣಸಿನಕಾಯಿ ಹಾಕ್ಬಿಟ್ಟು ತರಕಾರಿ ಮಾಡ್ಬಿಡೋಣ ಮಗ. ಇನ್ನೂ ವಿಶೇಷ ಅಂದರೆ ಈ ನಾಟಕದಲ್ಲಿ ನಟಿಸಿರುವವರೆಲ್ಲ ವಯಸ್ಸು 50 ದಾಟಿತ್ತು. ಲಿಂಗತ್ವ ಅಲ್ಪಸಂಖ್ಯಾತರ ಬದುಕಿನ ದರ್ಶನ ಮಾಡುವ ತಲ್ಕಿ ನಾಟಕವನ್ನ ಶ್ರೀಜಿತ್ ಸುಂದರ್ ನಿರ್ದೇಶಿಸಿದ್ದಾರೆ. ಇಲ್ಲಿ ನಟನೆ ಎಂದು ಹೇಳುವುದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಲಿಂಗತ್ವ ಅಲ್ಪಸಂಖ್ಯಾತೆಯು ತನ್ನ ಬದುಕು, ಬವಣೆ, ನೋವು ಹೇಳಿಕೊಳ್ಳುವುದರ ಜೊತೆಗೆ ತನ್ನ ಕನಸುಗಳನ್ನ ಹಂಚಿಕೊಳ್ಳುವ ಮುಕ್ತ ವೇದಿಕೆಯಾಗಿತ್ತು ತಲ್ಕಿ ನಾಟಕ. ತಲ್ಕಿ ಅನ್ನೋದು ನಮ್ಮ ಸಮುದಾಯದ ಆಹಾರದ ಒಂದು ಪದಾರ್ಥದ ಹೆಸರು. ಅದಲ್ಲದೇನೆ ತಲ್ಕಿ ಅನ್ನೋದು ನಮ್ಮ ಜೀವನ, ನಮ್ಮ ಸಂತೋಷ, ನಮ್ಮ ಭಾವನೆ, ನಮ್ಮ ಸಮಸ್ಯೆಗಳು, ನಮ್ಮ ನೋವು, ನಮ್ಮ ಹ್ಯಾಪಿನೆಸ್, ನಮ್ಮ ಕಲ್ಚರ್ ಎಲ್ಲವನ್ನು ತೋರಿಸುತ್ತೆ. ಅದನ್ನು ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಇದು ಮೊದಲನೇ ಪ್ರಯತ್ನ. ಇಲ್ಲಿ ತನಕ ಕೂಡ ಯಾರು ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡಿಲ್ಲ. ಏಕೆ ಅಂತಂದರೆ ಸಮುದಾಯ ಅಂತ ಅನ್ನುವಾಗ ನಮ್ಮನ್ನು ಸಮಾಜದ ದೃಷ್ಟಿಕೋನ ನೋಡೋದು ಹೇಗಿರುತ್ತೆ ಅಂದರೆ, ಇವರು ಲೈಂಗಿಕ ವೃತ್ತಿಗೆ, ಭಿಕ್ಷಾಟನೆಗೆ ಮೀಸಲು ಅಂತ ಹೇಳ್ತಾರೆ. ಅದನ್ನು ಒಡೆದಾಕಬೇಕು. ನಾವು ಮನುಷ್ಯರು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಏನನ್ನಾದರೂ ಸಾಧಿಸ್ಬೋದು ಅನ್ನೋದನ್ನು ಈ ನಾಟಕದ ಮೂಲಕ ತೋರಿಸಿದ್ದೀವಿ. ಇದು ಕತೆ ಅಲ್ಲ, ಇದು ನಮ್ಮ ಜೀವನ, ನಮ್ಮ ಭಾವನೆ. ನಾವು ಯಾವತ್ತೂ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಏನು ಅನುಭವಿಸಿದ್ವಿ ಅದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಈ ಪ್ರತಿಯೊಂದು ಪಾತ್ರಗಳು ಸಹ ನಮ್ಮ ಜೆಂಡರ್ ಎಕ್ಸ್ಪ್ರೆಷನ್. ಪ್ರೀವಿಯಸ್ ಜೆಂಡರ್ನಲ್ಲಿ ಅಂದರೆ ನಾವು ಹುಡುಗ ಆಗಿದ್ದಾಗ ನಾನೇನು ಅಂದ್ಕೊಂಡಿದ್ದೆ, ನಾನು ಶಕುಂತಲ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಇದ್ದೆ. ಯಾಕೆ ಅಂತಂದರೆ ನನಗೆ ಗೊತ್ತಾಗಿದ್ದು ಆ ಸಿನಿಮಾ ಮೂಲಕ ನನ್ನ ಆಪೋಸಿಟ್ ಜೆಂಡರ್. ನನ್ನ ಮೇಲ್ ಅಟೈರ್ನಲ್ಲಿದ್ದೆ. ನನಗೆ ಗೊತ್ತಾಗಿದ್ದು ಆ ಸಿನಿಮಾ ನೋಡಿದಾಗ ನಾನು ಆ ಥರ ಆದರೆ ನನ್ನನ್ನು ಲವ್ ಮಾಡ್ಬೋದು ಯಾರಾದರೂ ಅಂತ ಹೇಳಿ. ಸೊ ಅದು ನನ್ನ ಮನಸ್ಸಿನಲ್ಲಿ ಅಚ್ಚಳಿದೆ ಉಳ್ಕೊಂಡಿತ್ತು. ಅದು ನನ್ನ ನಿಜವಾದ ಕನಸು. ಆ ಕನಸು ಇವತ್ತು ನೆರವೇರಿದೆ. ನಮ್ಮ ಬಗ್ಗೆ ಯಾವುದೇ ಪಾಠ್ಯ ಪುಸ್ತಕಗಳಲ್ಲಿ ಇಲ್ಲ ಮಾಹಿತಿ. ಇರೋದು ಎರಡನೇ, ಗಂಡು ಅಂದ್ರೇನು, ಹೆಣ್ಣು ಅಂದ್ರೇನು, ಹೇಗೆ ಹುಡ್ತಾರೆ, ಅವರು ಸೆಕ್ಸಿ ಹೇಗಿರುತ್ತೆ, ಹೇಗೆ ದೇಹಗಳು ಬದಲಾಗುತ್ತೆ, ಡೆವಲಪ್ ಆಗುತ್ತೆ ಅಂತ. ನಮ್ಮ ಬಗ್ಗೆ ಏನೂ ಇಲ್ಲವೇ ಇಲ್ಲ. ಸೊ ಅದನ್ನ ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸ್ಬೇಕು, ಜನಗಳಲ್ಲಿ ಕೂಡ ಅರಿವನ್ನು ಮೂಡಿಸ್ಬೇಕು. ಆಮೇಲೆ ಬಂದು ಸಮುದಾಯ ಅನ್ನೋದನ್ನ ಬೇರೆ ದೃಷ್ಟಿಕೋನದಲ್ಲೇ ನೋಡಬೇಕು ಅನ್ನೋದು ನಮ್ಮ ಆಶಯ, ನಮ್ಮ ಉದ್ದೇಶ. ಅದರಿಂದ ತಲ್ಕಿ. ನೀವು ಬದಲಾಯಿಸ್ಕೊಳ್ಳಿ ಅಂತ, ಬದಲಾಗುವುದು ನಾವೆಲ್ಲ, ಈ ಸಮಾಜ, ನಮ್ಮ ತಾಯಿ ತಂದಿರು, ಇವರು ಬದಲಾಗಬೇಕು. ಇಂಥ ಒಂದು ಒಳ್ಳೆ ಡ್ರಾಮಾನ ನಮಗೆ ಮಾಡಿಕೊಟ್ಟಿರುವ ನಮ್ಮ ಶ್ರೀಜಿತ್ ಸುಂದರಂ ಡೈರೆಕ್ಟರ್ಗೆ ನಾವು ತುಂಬ ನಾವು ಧನ್ಯವಾದ ಹೇಳ್ಬೇಕು. ನಮಗೆ ಅನುಕಂಪ ಬೇಡ, ಪ್ರೀತಿ ಕೊಡಿ ಎಂಬ ಆಶಯದೊಂದಿಗೆ ನಾಟಕ ಮುಕ್ತಾಯವಾಗುತ್ತದೆ. ರಂಗದ ಮೇಲೆ ನಿಂತು ಪ್ರೀತಿ ಬಯಸಿದ ಲಿಂಗತ್ವ ಅಲ್ಪಸಂಖ್ಯಾತರು ನಾಟಕ ಮುಗಿದ ತಕ್ಷಣ ರಂಗದ ಕೆಳಗೆ ಬಂದು ಪ್ರೇಕ್ಷಕರ ನಡುವೆ ಆಲಿಂಗನ ಹಾಗೂ ಹಸ್ತಲಾಘವದೊಂದಿಗೆ ಮಾತುಕತೆ ನಡೆಸಿದರು. ಅವರ ಸ್ವಂತ ಬದುಕಿನ ಅನುಭವಗಳನ್ನು ಹಂಚಿಕೊಂಡು ಒಂದು ಕತೆ ಹೇಳುವಂಥ ಒಂದು ಡ್ರಾಮಾವನ್ನಾಗಿ ಪ್ರದರ್ಶಿಸಿದ್ದಾರೆ. ತುಂಬ ಒಳ್ಳೆಯ ಪ್ರಯತ್ನ, ತುಂಬ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಮಂಗಳೂರಲ್ಲಿ ಈ ಪ್ರದರ್ಶನವನ್ನು ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ತೃತೀಯ ಲಿಂಗದ ಬಗ್ಗೆ ನಮ್ಮಲ್ಲಿ ಇರುವ ಹಲವಾರು
ತಪ್ಪು ಗ್ರಹಿಕೆಗಳನ್ನು ದೂರ ಮಾಡುವುದರಲ್ಲಿ ಈ ನಾಟಕವು ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ತತ್ಕಾರಣ ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಇಂಥ ನಾಟಕಗಳು ಇನ್ನೂ ಬರಬೇಕು. ಇವರು ತಮ್ಮ ಸೆಕ್ಷುವಲ್ ಓರಿಯೆಂಟೇಷನಲ್ಲಿ ಲೈಂಗಿಕ ಐಡೆಂಟಿಫಿಕೇಷನ್ಲಿ ಬೇರೆ ಹೊರತು ಉಳಿದ ಎಲ್ಲ ವಿಷಯಗಳಲ್ಲಿ ಇವರು ನಮ್ಮ ಹಾಗೆ ಮನುಷ್ಯರೆಂಬುದನ್ನು ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.